ಎಲ್ಲಾ ಗೃಹಲಕ್ಷ್ಮಿರಿಗೂ ಕೂಡ ಸಿಹಿ ಸುದ್ದಿ. 4,000 ರೂಪಾಯಿ 2 ಕಂತು ಹಣ ಜಮೆ ಬಗ್ಗೆ ಒಂದು ದೊಡ್ಡ ಸಿಹಿ ಸುದ್ದಿನೇ ಬಂದಿದೆ. ನೀವು ಕೂಡ ಗೃಹಲಕ್ಷ್ಮಿ ಫಲಾನುಭವಿಗಳಾಗಿದ್ರೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಇನ್ನು ರಾಜ್ಯ ಸರ್ಕಾರದಿಂದ ಏನೆಲ್ಲ ಹೊಸ ಒಂದು ಅಪ್ಡೇಟ್ ಬಂದಿದೆ ಗೃಹಲಕ್ಷ್ಮಿರಿಗೆ ಅದು ಕೂಡ ನೋಡೋಣ. ಇನ್ನು ರೇಷನ್ ಕಾರ್ಡ್ ಇದ್ದ ಗೃಹಲಕ್ಷ್ಮಿರಾಗಿರ್ಬೋದು, ನಿಮ್ಮ ಹತ್ರ BPL ಕಾರ್ಡ್ ಇದ್ರೆ ದೊಡ್ಡ ಬ್ರೇಕಿಂಗ್ ನ್ಯೂಸ್ ಅಂತಾನೆ ಹೇಳ್ಬಹುದು. ಯಾಕಂದ್ರೆ ಈಗ ನಿಮಗೆ 3 ತಿಂಗಳದ್ದು ಪಡಿತರ ನ್ಯಾಯಬೆಲೆ ಅಂಗಡಿಗಳಲ್ಲಿ ಒಟ್ಟಿಗೆ ವಿತರಣೆ ಮಾಡ್ತಾರೆ. ಹೀಗಾಗಿ ವೀಕ್ಷಕರೇ, ಕೇಂದ್ರ ಸರ್ಕಾರ ಇದು ಅಧಿಕೃತವಾಗಿ ಘೋಷಣೆ ಮಾಡಿದೆ ಅಂತಾನೂ ಕೂಡ ಹೇಳಲಾಗಿದ್ದು 3 ತಿಂಗಳ ಪಡಿತರ ಆಹಾರ ಧಾನ್ಯಗಳನ್ನ ವಿತರಣೆ ಮಾಡಲಾಗುತ್ತಂತೆ ವೀಕ್ಷಕರೇ. ಇನ್ನು ಏನಾಯ್ತು ಬಂಗಾರ ಬೆಳ್ಳಿಗೆ? ಹೌದು, ದಿಢೀರಂತ ಕುಸಿತಕ್ಕೆ ಕಾರಣವೇನು ವೀಕ್ಷಕರೇ? ಒಂದೇ ದಿನ 10,000 ರೂಪಾಯಿಷ್ಟು ಬೆಲೆ ಇಳಿಕೆ ಆಗಿದೆ ಬಂಗಾರ. ಇನ್ನು ಬೆಳ್ಳಿ ಒಂದು ವಾರದಲ್ಲಿ ಬರೋಬ್ಬರಿ 80,000 ರೂಪಾಯಿಷ್ಟು ಇಳಿಕೆ ಕಂಡಿದೆ. ಇನ್ನು ನಿಮ್ಮ ಹತ್ರ ಬೈಕ್ ಇರ್ಲಿ, ಕಾರ್ ಇರ್ಲಿ, ಯಾವುದೇ ವಾಹನ ಇರ್ಲಿ, ಹೊಸ ನಿಯಮ ಶುರುವಾಗಿದೆ. ತುಂಬಾ ಜನರಿಗೆ ಗೊತ್ತೇ ಇಲ್ಲ. ತಪ್ಪು ಮಾಡಿದಲ್ಲಿ ನಿಮ್ಮ ಡ್ರೈವಿಂಗ್ ಲೈಸೆನ್ಸ್ ರದ್ದಾಗುತ್ತೆ ವೀಕ್ಷಕರೇ. ಹಾಗಾದ್ರೆ ಯಾವ ತಪ್ಪುಗಳು ಮಾಡಬಾರದು? ನೀವು ಬೈಕು, ಕಾರು, ಸ್ಕೂಟಿ, ವಾಹನ ಏನೇ ಇದ್ರೂ ಕೂಡ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಇನ್ನು ವೀಕ್ಷಕರೇ, ನರೇಂದ್ರ ಮೋದಿಜಿಯವರು ಈ ಒಂದು ಯುದ್ಧ ಮತ್ತಷ್ಟು ಭೀಕರ, ಅಪಾಯಕಾರಿ ಅಂತಾನೂ ಕೂಡ ಇಲ್ಲಿ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಕೊರೋನಾ ರೀತಿಯಲ್ಲಿ ನಾವೆಲ್ಲ ಭಾರತ ಯಾವ ತರ ಕೊರೋನಾ ಗೆದ್ದಿದೆ ನೋಡಿ, ಅದನ್ನ ಮತ್ತೊಮ್ಮೆ ಗೆಲ್ತೀವಿ ಅಂತಾನೂ ಕೂಡ ಇಲ್ಲಿ ಒಂದು ಹೇಳಿಕೆಯನ್ನ ಮತ್ತೊಮ್ಮೆ ಕೊಟ್ಟಿದ್ದಾರೆ. ಅಂದ್ರೆ ಕೋವಿಡ್ ಕಾಲದಂತೆ ಎಲ್ಲರೂ ಕೂಡ ಸನ್ನದ್ಧರಾಗಿರಿ ಅಂತ ಒಂದು ಎಚ್ಚರಿಕೆ ಗಂಟೆಯನ್ನು ಕೂಡ ಇಲ್ಲಿ ಬಾರಿಸಲಾಗಿದೆ ಅಂತ ಹೇಳಲಾಗ್ತಾ ಇದೆ. ವೀಕ್ಷಕರೇ, ಪ್ರತಿಯೊಂದನ್ನು ಕೂಡ ವಿಡಿಯೋದಲ್ಲಿ ಮಾಹಿತಿ ಕೊಟ್ಟಿದ್ದೇನೆ. ನಿಮ್ಮ ಕೆಲಸ ವಿಡಿಯೋನ ಪೂರ್ತಿಯಾಗಿ ನೋಡಿ, ಯಾಕಂದ್ರೆ ವಿಡಿಯೋದಲ್ಲಿ ತುಂಬಾ ಇಂಪಾರ್ಟೆಂಟ್ ಮಾಹಿತಿ ಇದೆ. ಹಾಗೆ ನೀವಿನ್ನೂ ಕೂಡ ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡಿ ವೀಕ್ಷಕರೇ. ಬನ್ನಿ ವಿಡಿಯೋನ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ನೀವು ಕೂಡ ಗೃಹಲಕ್ಷ್ಮಿ ಫಲಾನುಭವಿಗಳಾಗಿದ್ರೆ ಬೇಗನೆ ಕಮೆಂಟ್ ಮಾಡಿ. ನಿಮಗೂ ಕೂಡ 27ನೇ ಕಂತು ಹಣ ಜಮೆ ಆಯ್ತಾ, ಎಸ್ ಆರ್ ನೋ ಅಂತ ಬೇಗನೆ ಕಮೆಂಟ್ ಮಾಡಿ ವೀಕ್ಷಕರೇ. ಹಾಗೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ. ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕೂಡ ತಪ್ಪದೇ ಮರೆಯದೆ ಕ್ಲಿಕ್ ಮಾಡಿ. ಬನ್ನಿ ಈಗ ಮೊದಲಿಗೆ ಗೃಹಲಕ್ಷ್ಮಿ ಯೋಜನೆಯಿಂದ ವಿಡಿಯೋನ ಶುರು ಮಾಡೋಣ. ಈಗಾಗಲೇ ಗೃಹಲಕ್ಷ್ಮಿಯರಿಗೆ 4,000 ರೂಪಾಯಿ ಹಣ ಜಮೆಯಾಗಿದೆ. ಹೌದು ವೀಕ್ಷಕರೇ, ನೀವು ಕೂಡ ನಿಮ್ಮ ಅಕೌಂಟ್ ಒಮ್ಮೆ ಬಾರಿ ಚೆಕ್ ಮಾಡಿಕೊಳ್ಳಿ. ಈಗಾಗಲೇ ತುಂಬಾ ಜನ ಗೃಹಲಕ್ಷ್ಮಿಯರಿಗೆ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳದ್ದು ಹಣ ಜಮೆಯಾಗಿದೆ ವೀಕ್ಷಕರೇ. ಆದ್ರೆ ತುಂಬಾ ಜನ ಕನ್ಫ್ಯೂಷನ್ ಮಾಡ್ಕೊಂಡಿದ್ದಾರೆ, ಅದು ಈ ತಿಂಗಳದ್ದು ಹಣ ಅಂತ. ಆದ್ರೆ ನಿಮಗೆ ಗೊತ್ತಿರೋ ಹಾಗೆ ರಾಜ್ಯ ಸರ್ಕಾರ ಈ ಹಿಂದೆ ಸದನದಲ್ಲಿ ಉತ್ತರ ಕೊಟ್ಟಿದೆ. ಹೋದ ವರ್ಷದ ಅಂದ್ರೆ 2025ನೇ ಇಸ್ವಿ ಫೆಬ್ರವರಿ ಮಾರ್ಚ್ ತಿಂಗಳದ್ದು ಹಣ ಸರ್ಕಾರ ಹಾಕಿರ್ಲಿಲ್ಲ. ಆ ಒಂದು ಹಣ ಈ ಬಾರಿ ಫೆಬ್ರವರಿಯಲ್ಲಿ ಬಂದಿದ್ದೆ ಗೃಹಲಕ್ಷ್ಮಿಯರಿಗೆ ಕನ್ಫ್ಯೂಷನ್ ಆಗಿದೆ ವೀಕ್ಷಕರೇ. ಇಲ್ಲಿ ಹೋದ ವರ್ಷದ ಹಣ ಈ ವರ್ಷ ಬಂದಿದೆ ಅಂದ್ರೆ ನೀವು ಲೆಕ್ಕ ಮಾಡಿ, ಗೃಹಲಕ್ಷ್ಮಿ ಯೋಜನೆ 2 ತಿಂಗಳದ್ದು ಹಣ ಇಲ್ಲಿ ಬಾಕಿ ಇತ್ತು, ಅದನ್ನ ಬಿಡುಗಡೆ ಇಲ್ಲಿ ಮಾಡಿದ್ದಾರೆ, ಹಣ ಜಮೆ ಆಗಿದೆ. ಆದ್ರೆ ತುಂಬಾ ಜನ ಈ ತಿಂಗಳದ್ದು ಫೆಬ್ರವರಿ ಮಾರ್ಚ್ ಅಂತ ತಿಳ್ಕೊಂಡಿದ್ದಾರೆ. ಈಗಾಗಲೇ ಮಹೇಶ್ ತೆಂಗಿನಕಾಯಿ ಅವರು ಸದನದಲ್ಲಿ ಪ್ರಶ್ನೋತ್ತರ ವೇಳೆಯಲ್ಲಿ ಈ ಒಂದು ಪ್ರಶ್ನೆ ಕೇಳಿದಾಗ ಸರ್ಕಾರದಿಂದ ಉತ್ತರ ಕೂಡ ಬಂದಿತ್ತು. ಹೌದು, ಆ ಒಂದು ಹಣ ಬೈ ಮಿಸ್ಟೇಕ್ ಆಗಿ ಜಮೆ ಆಗಿರ್ಲಿಲ್ಲ, ಅದನ್ನ ಈಗ ಬಿಡುಗಡೆ ಮಾಡ್ತಾ ಇದ್ದೇವೆ, ಚೆಕ್ ಮಾಡಿ ಪರಿಶೀಲನೆ ಮಾಡಿ ಬಿಡುಗಡೆ ಮಾಡ್ತೀವಿ ಅಂತ ಭರವಸೆಯನ್ನ ಕೊಟ್ಟಿದ್ರು ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೂಡ ಭರವಸೆಯನ್ನ ಕೊಟ್ಟಿದ್ರು. ಅದೇ ತರ ಆ ಒಂದು ಹಣ ಬಿಡುಗಡೆ ಆಗಿದೆ. ಜನವರಿ ಕೊನೆ ವಾರದಲ್ಲಿ ಬಿಡುಗಡೆ ಆಗಿದ್ದು ಫೆಬ್ರವರಿ ತಿಂಗಳಲ್ಲಿ ನಿಮಗೆ 4,000 ರೂಪಾಯಿ ಅಥವಾ ಫೆಬ್ರವರಿ ಕೊನೆ ವಾರದಲ್ಲಿ ನಿಮಗೆ 4,000 ರೂಪಾಯಿ ಹಣ ಜಮೆ ಆಗಿದೆ ವೀಕ್ಷಕರೇ. ಒಂದು ವೇಳೆ ನಿಮಗೆ ಹಣ ಜಮೆ ಆಗಿಲ್ಲ ಅಂದ್ರೆ ಒಮ್ಮೆ ಬಾರಿ ನಿಮ್ಮ ಒಂದು ಅಕೌಂಟ್ ಆಕ್ಟಿವ್ ಇದೆಯೋ, ಅಂದ್ರೆ ನಿಮ್ಮ ಬ್ಯಾಂಕ್ ಖಾತೆ ಆಕ್ಟಿವ್ ಇದೆಯೋ ಅಂತ ಚೆಕ್ ಮಾಡಿಕೊಳ್ಳಿ. ಇನ್ನು ಮುಖ್ಯವಾಗಿ ನೀವ್ಯಾರಾದ್ರೂ ತೆರಿಗೆ ಪಾವತಿದಾರರಾಗಿದ್ರೆ, GST ರಿಟರ್ನ್ಸ್ ಮಾಡ್ತಾ ಇದ್ರೆ, ನಿಮ್ದು ರೇಷನ್ ಕಾರ್ಡ್ BPL ಕಾರ್ಡ್ ಇದ್ದದ್ದು ಬೈ ಮಿಸ್ಟೇಕ್ ಆಗಿ APL ಕಾರ್ಡ್ ವರ್ಗಾವಣೆ ಆಗಿದ್ರೆ, ಅಥವಾ ತೆರಿಗೆ ಪಾವತಿ ಕಾರಣದಿಂದಾಗಿ ನಿಮ್ದು BPL ಕಾರ್ಡ್ APL ಕಾರ್ಡ್ಗೆ ವರ್ಗಾವಣೆ ಆಗಿದ್ರೆ ಅಂತ ಕುಟುಂಬಕ್ಕೆ ಗೃಹಲಕ್ಷ್ಮಿ ಹಣ ಕೂಡ ಬರೋದಿಲ್ಲ ಅಂತಾನು ಕೂಡ ಇಲ್ಲಿ ಹೇಳಲಾಗ್ತಾ ಇದೆ. ಇನ್ನು ನಿಮ್ಮ ಬ್ಯಾಂಕ್ ಖಾತೆಗೆ ಆಧಾರ್ ಕಾರ್ಡ್ ಕಡ್ಡಾಯವಾಗಿ ಲಿಂಕ್ ಆಗಿರ್ಬೇಕು, ಈ KYC ಪ್ರಕ್ರಿಯೆ ಆಗಿರ್ಬೇಕು, ಬ್ಯಾಂಕ್ ಖಾತೆ ಆಕ್ಟಿವ್ ಇರಬೇಕು, ಖಾತೆ ವಿವರಗಳಲ್ಲಿ ಯಾವ್ದಾದ್ರೂ ದೋಷವಿದ್ರೆ ಹಣ ಬರೋದಿಲ್ಲ ಅಂತಾನು ಕೂಡ ಇಲ್ಲಿ ಹೇಳಲಾಗ್ತಾ ಇದೆ ವೀಕ್ಷಕರೇ. ಇನ್ನು ಹಣ ವಿಳಂಬವಾದ್ರೆ ಹತ್ತಿರದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಕಚೇರಿಗೆ ಸಂಪರ್ಕಿಸೋದು ಉತ್ತಮ ಅಂತಾನು ಕೂಡ ಇಲ್ಲಿ ಹೇಳಲಾಗಿದೆ. ಇನ್ನು ವೀಕ್ಷಕರೇ, ಈಗ 27ನೇ ಕಂತು ಹಣ ಕೂಡ ಮಾರ್ಚ್ ತಿಂಗಳಲ್ಲಿ ಜಮೆ ಆಗ್ತಾ ಇದೆ ಗೃಹಲಕ್ಷ್ಮಿಯರಿಗೆ ಅಂತ ಹೇಳಲಾಗಿದೆ. ಹೌದು, 27ನೇ ಕಂತು ಹಣ ಕೂಡ ಬಿಡುಗಡೆ ಆಗಿದೆ ವೀಕ್ಷಕರೇ. ಮಾರ್ಚ್ ತಿಂಗಳಲ್ಲಿ ನಿಮಗೆ ಹಣ ಜಮೆ ಆಗಲಿದೆ. ಇನ್ನು ರೇಷನ್ ಕಾರ್ಡ್ ಅಲ್ಲಿ ನಿಮ್ಮ ಹೆಸರು ಯಜಮಾನಿ ಸ್ಥಾನದಲ್ಲಿ ಕಡ್ಡಾಯವಾಗಿರ್ಬೇಕು. BPL ಇರ್ಲಿ APL ಇರ್ಲಿ, ನಿಮ್ಮ ಹೆಸರು ಕಡ್ಡಾಯವಾಗಿ ಯಜಮಾನಿ ಸ್ಥಾನದಲ್ಲಿ ಇರಬೇಕು, ಗೃಹಲಕ್ಷ್ಮಿ ಹೆಸರು ಅಂತ ಹೇಳಲಾಗಿದೆ. ಈಗ ವೀಕ್ಷಕರೇ, ಕೇಂದ್ರ ಸರ್ಕಾರ ಪಡಿತರವನ್ನ ಒಟ್ಟಿಗೆ ವಿತರಣೆ ಮಾಡಲು ತೀರ್ಮಾನ ಮಾಡಿದೆ. ಹೌದು, ಈ ಒಂದು ಏಪ್ರಿಲ್ 1ರಿಂದಲೇ ನಿಮಗೆ ಈ ಒಂದು ಬಾರಿ 3 ತಿಂಗಳ ಪಡಿತರ ಒಟ್ಟಿಗೆ ವಿತರಣೆ ಕೇಂದ್ರ ಸರ್ಕಾರ ಮಾಡ್ತಾ ಇದೆ. ಇಲ್ಲಿ ನಿಮಗೆ ಹೇಳಬೇಕಂದ್ರೆ ಕರ್ನಾಟಕ ಸರ್ಕಾರದ ಅನ್ನಭಾಗ್ಯ ಅಕ್ಕಿ ಯೋಜನೆ ಬೇರೆ, ಕೇಂದ್ರ ಸರ್ಕಾರದ PM ಗರೀಬ್ ಕಲ್ಯಾಣ್ ಅನ್ನ ಯೋಜನೆ ಬೇರೆ. ಇಲ್ಲಿ ನಮ್ಮ ಕರ್ನಾಟಕದಲ್ಲಿ BPL ಕುಟುಂಬಗಳಿಗೆ
ಕೇಂದ್ರ ಸರ್ಕಾರ ಕೊಡ್ತಾ ಇದ್ದ ಆಹಾರ ಧಾನ್ಯಗಳನ್ನ ಈ ಬಾರಿ 1 ತಿಂಗಳ ಬದಲಾಗಿ 3 ತಿಂಗಳದ್ದು ಕೊಡಬೇಕು ಅಂತ ಸೂಚನೆ ಕೊಡಲಾಗಿದೆ ಅಂತೆ. ಅಂದ್ರೆ ಏಪ್ರಿಲ್ ನಂತರ ಬಿಸಿಲಿನ ಪ್ರಮಾಣ ಹೆಚ್ಚಾಗುತ್ತೆ, ಜನರು ಪದೇ ಪದೇ ರೇಷನ್ ಅಂಗಡಿಗಳ ಮುಂದೆ ಸಾಲು ಸಾಲು ನಿಲ್ಲೋದು ತಪ್ಪಿಸಲು ಈ ಕ್ರಮ ತೆಗೆದುಕೊಳ್ಳಲಾಗಿದೆ. ಅಂದ್ರೆ ಏಪ್ರಿಲ್, ಮೇ ಮತ್ತು ಜೂನ್ ಈ 3 ತಿಂಗಳ ಕೇಂದ್ರ ಸರ್ಕಾರದ ಪಾಲನ್ನ ಫಲಾನುಭವಿಗಳಿಗೆ ಒಮ್ಮೆಗೆ ಕೊಡಲಾಗುತ್ತೆ. ಅಂದ್ರೆ ಏಪ್ರಿಲ್ ನಲ್ಲಿ ನೀವು ಒಟ್ಟು 3 ತಿಂಗಳ ಆಹಾರ ಧಾನ್ಯಗಳನ್ನ ಒಟ್ಟಿಗೆ ಮನೆಗೆ ಕೊಂಡೊಯ್ಯಬಹುದು ಅಂತ ಕೇಂದ್ರ ಸರ್ಕಾರ ಹೇಳ್ತಾ ಇದೆ. ಇಲ್ಲಿ ವೀಕ್ಷಕರೇ ಎದಕ್ಕೆ ಕಾರಣ ಅಂದ್ರೆ ಇಲ್ಲಿ ಏಪ್ರಿಲ್ ನಂತರ ಬಿಸಿಲಿನ ಪ್ರಮಾಣ ಆಗಿರಬಹುದು, ಮತ್ತೆ ಸಾಲು ಸಾಲು ಹಬ್ಬಗಳು ಬರೋದ್ರಿಂದ ಬಡ ಕುಟುಂಬಗಳಿಗೆ ಧಾನ್ಯದ ಕೊರತೆ ಆಗಬಾರದು ಎಂಬ ಉದ್ದೇಶದಿಂದ ಈ ನಿರ್ಧಾರ ತೆಗೆದುಕೊಳ್ಳಲಾಗಿದೆ. ಮಾರುಕಟ್ಟೆಯಲ್ಲಿ ಆಹಾರ ಪದಾರ್ಥಗಳ ಬೆಲೆ ಏರಿಕೆ ಆಗುತ್ತಿರುವ ಬೆನ್ನಲ್ಲೇ ಬಡವರು ಮುಂಚಿತವಾಗಿ ಧಾನ್ಯಗಳನ್ನ ಸಂಗ್ರಹಿಸಿಕೊಳ್ಳಲು ಸಹಕಾರಿಯಾಗಲಿದೆ ಅಂತಾನೂ ಕೂಡ ಇಲ್ಲಿ ಹೇಳಲಾಗಿದೆ ವೀಕ್ಷಕರೇ. ಇನ್ನು ಇದರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತ ದಯವಿಟ್ಟು ಕಮೆಂಟ್ ಮಾಡಿ ವೀಕ್ಷಕರೇ. ಆದ್ರೆ ನಮ್ಮ ಕರ್ನಾಟಕ ಪಾಲಿನ ಅನ್ನಭಾಗ್ಯ ಅಕ್ಕಿ ಯೋಜನೆ 5 kg ಏನಿದೆ ನೋಡಿ, ಅದು ಈಗ ಇಂದಿರಾ ಕಿಟ್ ಆಗಿ ಬದಲಾವಣೆ ಆಗ್ತಾ ಇದೆ. ಹೌದು, ಈಗಾಗಲೇ ನಿಮಗೆಲ್ಲ ಗೊತ್ತಿರೋ ಹಾಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅಧಿಕೃತವಾಗಿ ಬಜೆಟ್ ನಲ್ಲೂ ಕೂಡ ಘೋಷಣೆ ಮಾಡಿದ್ದಾರೆ. ಇನ್ ಮುಂದೆ ಇಂದಿರಾ ಕಿಟ್ ವಿತರಣೆ ಮಾಡ್ತೀವಿ ಬಿಪಿಎಲ್ ಕುಟುಂಬಗಳಿಗೆ, ಅಂತ್ಯೋದಯ ಪಡಿತರ ಚೀಟಿ ಇದ್ದವರಿಗೆ. ಈಗಾಗಲೇ ಇದನ್ನ 3 ಭಾಗದಲ್ಲಿ ವಿಂಗಡಿಸಲಾಗಿದೆ. 2.5 kg ಕಿಟ್ಟು, 5 kg ಕಿಟ್ಟು ಮತ್ತು 7.5 kg, ಒಟ್ಟು 3 ಟೈಪ್ ಅಲ್ಲಿ ಕಿಟ್ ಗಳನ್ನ ಮಾಡಲಾಗಿದೆ. ಒಂದು ವೇಳೆ ವೀಕ್ಷಕರೇ ನಿಮ್ಮ ಕುಟುಂಬದಲ್ಲಿ ಒಬ್ರು ಇಬ್ರು ಇದ್ರೆ ಅಂತ ಕುಟುಂಬಕ್ಕೆ 2.5 kg ಕಿಟ್ ಸಿಗುತ್ತೆ. 4 ಜನ ಇದ್ರೆ 5 kg ಇಂದಿರಾ ಕಿಟ್ಟು, 5ಕ್ಕಿಂತ ಹೆಚ್ಚು ಜನರಿದ್ರೆ 7.5 kg ಅನ್ನಭಾಗ್ಯ ಇಂದಿರಾ ಕಿಟ್ ಅಂತಾನು ಕೂಡ ಘೋಷಣೆ ಮಾಡಲಾಗಿದೆ ವೀಕ್ಷಕರೇ. ಅಡುಗೆ ಎಣ್ಣೆ, ಉಪ್ಪು, ಸಕ್ಕರೆ, ತೊಗರಿ ಬೇಳೆ ಕೂಡ ಈ ಬಾರಿ ನಿಮಗೆ ಸಿಗಲಿದೆ ಅಂತಾನೆ ಹೇಳ್ಬಹುದು. ಬನ್ನಿ ಈಗ ಬಂಗಾರ ಮತ್ತು ಬೆಳ್ಳಿ ಬೆಲೆ ಇಷ್ಟೊಂದು ಇಳಿಕೆ ಆಗಿರೋದಕ್ಕೆ ಕಾರಣ ಏನು? ಹೌದು ವೀಕ್ಷಕರೇ, ಒಂದು ಕಡೆಗೆ ಅಮೆರಿಕ, ಇಸ್ರೇಲ್ ಮತ್ತು ಇರಾನ್ ನಡುವೆ ಯುದ್ಧ ಶುರುವಾಗಿದೆ. ಮತ್ತೊಂದು ಕಡೆಗೆ ಅಮೆರಿಕನ್ ಡಾಲರ್ ಸ್ಟ್ರಾಂಗ್ ಆಗಿದೆ. ಅಂದ್ರೆ ಅಮೆರಿಕನ್ US ಡಾಲರ್ ಬೇಸ್ ಏನಿದೆ ನೋಡಿ, ಅದು ಹೆಚ್ಚು ಒಂದು ಬಲಶಾಲಿ ಆಗಿದೆ. ಇದರ ಕಾರಣ ಬಂಗಾರದಲ್ಲಿ ಹೂಡಿಕೆ ಕಡಿಮೆ ಆಗಿ ಡಾಲರ್ಸ್ ಅಲ್ಲಿ ಹೂಡಿಕೆ ಆಗ್ತಾ ಇದೆ. ಮೊನ್ನೆ ಫೆಡರಲ್ ರಿಸರ್ವ್ ಅಂದ್ರೆ ಅಮೆರಿಕನ್ ಫೆಡ್ ರೇಟ್ಸ್, ಇಂಟ್ರೆಸ್ಟ್ ರೇಟ್ಸ್ ಗಳನ್ನ ಯಥಾಸ್ಥಿತಿ ಕಾಯ್ದುಕೊಂಡಿದ್ದಕ್ಕೆ ಬಂಗಾರ ಮತ್ತು ಬೆಳ್ಳಿ ಬೆಲೆ ಭಾರಿ ಇಳಿಕೆಗೆ ಕಾರಣವಾಗಿದೆ. ಅಂದ್ರೆ ಇನ್ಫ್ಲೇಷನ್ ಇರೋದ್ರಿಂದ ಮತ್ತೆ ಇಂಟ್ರೆಸ್ಟ್ ರೇಟ್ ಗಳನ್ನ ಕಡಿಮೆ ಮಾಡಿಲ್ಲ. ಹೀಗಾಗಿ ಜನರು ಅಮೆರಿಕನ್ ಡಾಲರ್ ಬಾಂಡ್ ಈಲ್ಡ್ಸ್ ಗಳಲ್ಲಿ ಹೂಡಿಕೆಯನ್ನ ಮಾಡ್ತಾ ಇದ್ದಾರೆ. ಬಂಗಾರ ಬೆಳ್ಳಿಗೆ ಸಾರ್ವಕಾಲಿಕ ಕುಸಿತಕ್ಕೆ ಇದು ಕಾರಣ ಅಂತಾನೂ ಕೂಡ ಇಲ್ಲಿ ಹೇಳ್ಬಹುದು ವೀಕ್ಷಕರೇ. ಒಂದು ವಾರದಲ್ಲಿ ಬಂಗಾರ ಮತ್ತು ಬೆಳ್ಳಿ ಬೆಲೆ ಎಷ್ಟು ಇಳಿಕೆ ಆಗಿದೆ ಗೊತ್ತಾ? ಬೆಳ್ಳಿ ಬಗ್ಗೆ ಹೇಳೋದಾದ್ರೆ ಒಂದು ವಾರದಲ್ಲಿ 3,20,000 ರೂಪಾಯಿಂದ ದಿಢೀರನೆ ಮಲ್ಟಿ ಕಮೋಡಿಟಿ ಎಕ್ಸ್ಚೇಂಜ್ ಅಲ್ಲಿ 2 ಲಕ್ಷ ರೂಪಾಯಿಗೆ ಟಚ್ ಆಗಿದೆ. ಹೌದು, 2,10,000 ರೂಪಾಯಿಗೆ ಟಚ್ ಆಗಿ ಈಗ ಮತ್ತೆ 2,30,000 ರೂಪಾಯಿ ಅಂತ ಟ್ರೇಡ್ ಆಗ್ತಾ ಇದೆ. ಒಂದು ಭರ್ಜರಿ ಕುಸಿತ. 1 kgಗೆ ಬರೋಬ್ಬರಿ 70,000 ರಿಂದ 80,000 ರೂಪಾಯಿ ಬೆಳ್ಳಿ ಬೆಲೆ ಇಳಿಕೆ ಆಗಿದೆ. ಈಗ 2,30,000 ರೂಪಾಯಿಗೆ ಟ್ರೇಡ್ ಆಗ್ತಾ ಇದೆ ಬೆಳ್ಳಿ ಬೆಲೆ. ಇನ್ನು ಬಂಗಾರದ ಬೆಲೆ ಹೇಳೋದಾದ್ರೆ 10 ಗ್ರಾಂ ಮೇಲೆ ಒಂದು ವಾರದಲ್ಲಿ 25,000 ರೂಪಾಯಿ ಕುಸಿತ ಕಂಡಿತ್ತು. ಮಲ್ಟಿ ಕಮೋಡಿಟಿ ಎಕ್ಸ್ಚೇಂಜ್ ಅಲ್ಲಿ ಬೆಳ್ಳಂಬೆಳಗ್ಗೆ ಮಾರ್ಕೆಟ್ 10,000 ರೂಪಾಯಿ ಡೌನ್ ನಲ್ಲಿತ್ತು. ಆದ್ರೆ ಮತ್ತೆ ರಿಕವರಿ ಆಗಿ ಈಗ ಮತ್ತೆ 1,40,000 ರೂಪಾಯಿ ಆಸುಪಾಸಿನಲ್ಲಿ ಟ್ರೇಡ್ ಆಗ್ತಾ ಇದೆ. ಇನ್ನು ಮಾರ್ಕೆಟ್ ಅಲ್ಲಿ 1,45,000 ರೂಪಾಯಿಗೆ 10 ಗ್ರಾಂ ಗಟ್ಟಿ ಬಂಗಾರ ಕೂಡ ಮಾರಾಟ ಮಾಡ್ತಾ ಇದ್ದಾರೆ. ಹಾಗಾದ್ರೆ ಒಂದು ವಾರದಲ್ಲಿ 1,70,000 ರೂಪಾಯಿ ಇದ್ದ ಬಂಗಾರ ಈಗ 1,45,000 ರೂಪಾಯಿಗೆ ಬಂದಿದೆ. ಅಂದ್ರೆ 20,000 ರಿಂದ 25,000 ರೂಪಾಯಿಯಷ್ಟು ಬಂಗಾರದ ಬೆಲೆ ಒಂದು ವಾರದಲ್ಲಿ ಇಳಿಕೆ ಆಗಿದೆ. ಇದ್ರ ಮೇಲೆ 3% GST ಇರುತ್ತೆ, ಮೇಕಿಂಗ್ ಚಾರ್ಜಸ್ ಎಕ್ಸ್ಟ್ರಾ ಇರುತ್ತೆ ವೀಕ್ಷಕರೇ. ಆದ್ರೆ ಬಂಗಾರ ಬೆಳ್ಳಿ ಮಾರ್ಕೆಟ್ ತುಂಬಾ ವಾಲಿಟಿಲಿಟಿ ಇದೆ, ಏರುಪೇರು ತುಂಬಾನೇ ಆಗ್ತಾ ಇದೆ. ನಿಮ್ಮ ಪ್ರಕಾರ ಬಂಗಾರದ ಸರಿಯಾದ ಬೆಲೆ ಏನಾಗಬೇಕು ಅಂತ ದಯವಿಟ್ಟು ನಮಗೆ ಕಮೆಂಟ್ ಮಾಡಿ. ನಿಮ್ಮ ಕಮೆಂಟ್ಗೆ ನಾವು ಉತ್ತರ ಕೂಡ ಕೊಡಲಿದ್ದೇವೆ ವೀಕ್ಷಕರೇ. ಇನ್ನು ನರೇಂದ್ರ ಮೋದಿಜಿ ಅವರು ಮತ್ತೊಂದು ಎಚ್ಚರಿಕೆ ಗಂಟೆ ಬಾರಿಸಿದ್ದಾರೆ. ಕೋವಿಡ್ ಕಾಲದಂತೆ ಸನ್ನದ್ಧರಾಗಿರಿ, ಪಶ್ಚಿಮ ಏಷ್ಯಾ ಬಿಕ್ಕಟ್ಟಿನ ಬಗ್ಗೆ ನರೇಂದ್ರ ಮೋದಿಜಿ ಅವರು ಕರೆ ಕೊಟ್ಟಿದ್ದಾರೆ. ಹೌದು ವೀಕ್ಷಕರೇ, ಮಿಡಲ್ ಈಸ್ಟ್ ಅಲ್ಲಿ ಈಗಾಗಲೇ ಇರಾನ್ ಮತ್ತು ಇಸ್ರೇಲ್ ಮತ್ತು ಅಮೆರಿಕ ನಡುವೆ ಉದ್ವಿಗ್ನತೆ ಮತ್ತಷ್ಟು ಜಾಸ್ತಿ ಆಗ್ತಾ ಇದೆ. ಯುದ್ಧದ ಪರಿಸ್ಥಿತಿ ಅತ್ಯಂತ ಆತಂಕಕಾರಿಯಾಗಿದ್ದು ಇದರ ದೀರ್ಘಕಾಲದ ಪರಿಣಾಮಗಳನ್ನು ಎದುರಿಸಲು ಭಾರತ ಸನ್ನದ್ಧವಾಗಿರಬೇಕು, ಭಾರತದ ಜನರು ಕೂಡ ಸನ್ನದ್ಧರಾಗಿರಬೇಕು ಅಂತ ಪ್ರಧಾನಿ ಮೋದಿ ಅವರು ಸೋಮವಾರ ಲೋಕಸಭೆಯಲ್ಲಿ ಎಚ್ಚರಿಕೆ ಗಂಟೆಯನ್ನ ಬಾರಿಸಿದ್ದಾರೆ. ಒಂದು ಕಡೆಗೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಇರಾನ್ ದೇಶದ ಮೇಲೆ ಮತ್ತಷ್ಟು ದಾಳಿ ಮಾಡಬಹುದು ಅಂತ ಹೇಳಲಾಗ್ತಾ ಇದೆ. 5 ದಿನಗಳವರೆಗೂ ಸದ್ಯಕ್ಕೆ ಕದನ ವಿರಾಮ ಘೋಷಣೆ ಮಾಡ್ತಾ ಇದ್ದಾರಂತೆ. ಆದ್ರೂ ಕೂಡ ಮುಂದಿನ 5 ದಿನಗಳ ನಂತರ ಮತ್ತಷ್ಟು ಜಾಸ್ತಿ ಆಗಬಹುದು ವಾರ ಅಂತಾನು ಕೂಡ ಹೇಳಲಾಗ್ತಾ ಇದೆ. ಇದರಿಗಾಗಲೇ ನಮ್ಮ ಭಾರತದಲ್ಲಿ ಗ್ಯಾಸ್ ಸಿಲಿಂಡರ್ ಸಮಸ್ಯೆ, ಕಚ್ಚಾ ತೈಲ ಬೆಲೆ ಏರಿಕೆಯಿಂದಾಗಿ ಪವರ್ ಪೆಟ್ರೋಲ್ XP95 ಪೆಟ್ರೋಲ್ ಬೆಲೆ ಕೂಡ ₹2.35 ಏರಿಕೆ ಆಗಿದೆ. ಗ್ಯಾಸ್ ಸಿಲಿಂಡರ್ ಬೆಲೆ ಕೂಡ ಏರಿಕೆ ಆಗಿದೆ. ಇಂಧನ ಬೆಲೆ ಏರಿಕೆ ಆಗೋದ್ರಿಂದ ತರಕಾರಿ ಬೆಲೆ ಏರಿಕೆ ಆಗುತ್ತೆ, ಟ್ರಾನ್ಸ್ಪೋರ್ಟೇಷನ್ ಖರ್ಚು ಹೆಚ್ಚಾಗುತ್ತೆ, ಜನರ ಜೇಬು ಸುಡಲಿದೆ ಈ ಒಂದು ಯುದ್ಧ ಅಂತಾನು ಕೂಡ ಇಲ್ಲಿ ಹೇಳಲಾಗ್ತಾ ಇದೆ. ಹೀಗಾಗಿ ಜನರು ಜೀವನದ ಮೇಲೆ ಪ್ರತಿಕೂಲ ಪರಿಣಾಮ ಬೀರ್ತಾ ಇದೆ. ಭಾರತದ ಮುಂದಿನ ಸವಾಲುಗಳು ಎದುರಿಸಲು ಸರ್ಕಾರ ಸರ್ವಸನ್ನದ್ಧವಾಗಿದೆ ಅಂತ ನರೇಂದ್ರ ಮೋದಿಜಿ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಮತ್ತು ಒಂದು ಭರವಸೆ ಕೂಡ ಕೊಟ್ಟಿದ್ದಾರೆ. ನಾವು ಈ ಒಂದು ಬಿಕ್ಕಟ್ಟನ್ನು ಕೂಡ ಕೊರೋನಾ ರೀತಿಯಂತೆ ಎದುರಿಸ್ತೀವಿ, ಅಂದ್ರೆ ಕೊರೋನಾ ಯಾವ ರೀತಿ ಭಾರತ ಗೆದ್ದಿದೆ ಅದೇ ತರ ಇದು ಕೂಡ ನಾವು ಗೆಲ್ತೀವಿ ಅಂತ
ಈಗಾಗಲೇ ಒಂದು ಭರವಸೆಯನ್ನ ಕೊಟ್ಟಿದ್ದಾರೆ ವೀಕ್ಷಕರೇ. ಇನ್ನು ಕೊನೆಯದಾಗಿ ಮತ್ತೊಂದು ದೊಡ್ಡ ಬ್ರೇಕಿಂಗ್ ನ್ಯೂಸ್. 5 ಸಲ ಸಂಚಾರ ಉಲ್ಲಂಘನೆ ಮಾಡಿದ್ರೆ ನಿಮ್ಮ ಡ್ರೈವಿಂಗ್ ಲೈಸೆನ್ಸ್ ಕ್ಯಾನ್ಸಲ್. ವೀಕ್ಷಕರೇ, ನಿಮ್ಮ ಹತ್ರ ಆಟೋ ರಿಕ್ಷಾ ಇರ್ಲಿ, ಬೈಕ್ ಇರ್ಲಿ, ಕಾರ್ ಇರ್ಲಿ, ಎಲೆಕ್ಟ್ರಿಕ್ ವಾಹನ ಇರ್ಲಿ, ಯಾವುದೇ ರೀತಿ ವಾಹನ ಇದ್ರೂ ಕೂಡ ಎಲ್ಲರಿಗೂ ಕೂಡ ಇದು ರೂಲ್ಸ್ ಅನ್ವಯವಾಗುತ್ತೆ. ಸಂಚಾರ ನಿಯಮ ಯಾರೇ ಉಲ್ಲಂಘನೆ ಮಾಡಿದ್ರು ಕೂಡ ಇನ್ ಮುಂದೆ ಅವರ ಡ್ರೈವಿಂಗ್ ಲೈಸೆನ್ಸ್ ಕ್ಯಾನ್ಸಲ್ ಆಗುತ್ತೆ. ಡ್ರೈವಿಂಗ್ ಲೈಸೆನ್ಸ್ ಇಲ್ಲದೆ ಗಾಡಿ, ಕಾರು, ಬೈಕು ಓಡಿಸಿದಲ್ಲಿ ನಿಮ್ಮ ಮೇಲೆ ಕೇಸ್ ಆಗುತ್ತೆ. ವೀಕ್ಷಕರೇ, ಈಗ ಕೇಂದ್ರ ಸರ್ಕಾರ ಸಂಚಾರ ನಿಯಮ ಉಲ್ಲಂಘನೆ ಮಾಡೋದ್ರನ್ನ ಚಾಳಿ ಮಾಡಿಕೊಂಡಿರೋರಿಗೆ ಮೂಗು ದರ ಹಾಕಲು ಮುಂದಾಗಿದೆ. 1 ವರ್ಷದಲ್ಲಿ 5 ಅಥವಾ 5ಕ್ಕಿಂತ ಹೆಚ್ಚು ಬಾರಿ ಸಂಚಾರ ನಿಯಮ ಉಲ್ಲಂಘನೆ ಮಾಡಿದ್ರೆ ಚಾಲನಾ ಪರವಾನಗಿ ರದ್ದು ಮಾಡಲು ತೀರ್ಮಾನ ಮಾಡಲಾಗಿದೆ. ವೀಕ್ಷಕರೇ, ಜನವರಿ 1ರಿಂದಲೇ ಈ ನಿಯಮ ಜಾರಿಗೆ ಬಂದಿದೆ. ಹೀಗಾಗಿ ಈ ವರ್ಷದಲ್ಲಿ ಯಾರಾದ್ರೂ ತುಂಬಾ ನಿಯಮಗಳನ್ನು ರದ್ದು ಮಾಡಿದ್ರೆ, ಕುಡಿದು ವಾಹನ ಚಾಲನೆ ಮಾಡಿದ್ದು ದಂಡ ಕಟ್ಟಿರ್ತೀರಾ, ಮತ್ತೆ ಕುಡಿದು ವಾಹನ ಚಾಲನೆ ಮಾಡ್ತೀರಾ, ಮತ್ತೆ ದಂಡ ಕಟ್ತೀರಾ. 5 ಬಾರಿ ತಪ್ಪು ಮಾಡಿದ್ರೆ ನಿಮ್ಮ ಡ್ರೈವಿಂಗ್ ಲೈಸೆನ್ಸ್ ಕ್ಯಾನ್ಸಲ್. ಇನ್ನು ಸಿಗ್ನಲ್ ಜಂಪ್ ಮಾಡೋದು, ಟ್ರಿಬಲ್ ರೀಡಿಂಗ್ ಓಡಿಸೋದು, ಸ್ಪೀಡ್ ಆಗಿ ಬೈಕ್ ಓಡಿಸೋದು, ಆಂಬ್ಯುಲೆನ್ಸ್ ಗಳಿಗೆ, ಅಗತ್ಯ ವಸ್ತುಗಳಿಗೆ, ಅಗತ್ಯ ವಾಹನಗಳಿಗೆ ಜಾಗ ಬಿಡದೇ ಇರೋದು ಎಲ್ಲಾ ಕೂಡ ಕಾರಣಗಳು ಇಲ್ಲಿ ಬರೆದಿದ್ದಾರೆ. ನೆಕ್ಸ್ಟ್ ಬರೋ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಮಾಹಿತಿ ಕೊಡ್ತೇವೆ. ವೀಕ್ಷಕರೇ, ಈ ವಿಡಿಯೋಗೆ ಲೈಕ್ ಮಾಡಿ, ನಿಮ್ಮ ಅನಿಸಿಕೆ ಕಮೆಂಟ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ.